ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ನೋಡ್ರಲ್ಲೇ ಬೆಳಗಿನ ಗಡಿಬಿಡಿ ಒಳಗೆ ಅರ್ಜೆಂಟಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಕೂಡ ಸಾಂಬಾರು ಮಾಡೋದು. ಇವು ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಅವನ್ನ ಇನ್ನೊಂದು ಸರ್ತಿ ನೀರಾಗಿ ಹಾಕ್ಕೊಂಡಿದ್ದೀನಿ. ಈಗ ತೊಳೆದು ಇಲ್ಲೊಂದು ಕುಕ್ಕರಿಗೆ ಹಾಕೊಳತ್ತೀನಿ. ತೊಗರಿಬೇಳೆ ಅಷ್ಟು ಇವೇನು ತೊಳ್ಕೊಂಡಿದ್ದೀವಲ್ವ, ಒಂದು ಬಟ್ಲು ತೊಗರಿಬೇಳೆ ತಗೊಂಡಿದ್ದೆ. ಅವನ್ನಷ್ಟನ್ನು ಕೂಡ ತೊಳೆದು ಕುಕ್ಕರಿಗೆ ಹಾಕೊಳತ್ತೀನಿ. ಇವಾಗ ನೋಡ್ರಿ, ತೊಗರಿಬೇಳೆ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡಾಯ್ತು. ಇವಾಗ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ತೊಳ್ಕೊಂಡು ಮತ್ತೆ ಒಂದು ಸತಿ ಅದನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ನಿ. ಇವಾಗ ಇದನ್ನು ಕೂಡ ತೊಳೆದಿರೋ ಮೆಂತ್ಯ ಸೊಪ್ಪನ್ನು ಕೂಡ ಹಿಂಗೆ ನೀರು ಹಿಂಡ್ಕೊಂಡ್ಬಿಟ್ಟು ಇದೇ ಕುಕ್ಕರ್ಗೆ ಬೆರೆಸ್ಕೊಳತ್ತೀನಿ. ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆ ಮಿಕ್ಸ್ ಸಾಂಬಾರಿದೆ. ಇದಕ್ಕೆ ನಾನಿಲ್ಲಿ ಯಾವುದೇ ಒಗ್ಗರಣೆಯನ್ನು ಹಾಕಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಈಗ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಇಲ್ಲಿ ನೋಡ್ರಿ, ನಾನು ಖಾರಕ್ಕೆ 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅವು ಸ್ವಲ್ಪ ಹಣ್ಣಾಗಿರೋವೇ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳ್ಕೊಂಡಿದ್ದೀನಿ, ಅಷ್ಟೇ ಕಟ್ ಮಾಡಿಲ್ಲ, ಅದು ಹಾಗೆ ಹಾಕ್ಕೊಳತ್ತೀನಿ. ಈಗ ನೋಡ್ರಿ, ಮೆಂತ್ಯ ಸೊಪ್ಪು, ತೊಗರಿಬೇಳೆ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು 2 ಹೆಸರು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೆ, ಅದು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಏನು ಕುಟ್ಟಿಲ್ಲ, ಶುಂಠಿನೂ ಕುಟ್ಟಿಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಈರುಳ್ಳಿ, ಟೊಮೆಟೊ ಇವೆಲ್ಲವನ್ನು ಕೂಡ ಅದೇ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ನೋಡಿದ್ರಲ್ವಾ? ಇವಾಗ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಹಂಗೆ ನೀವು ಬೇಕಂದ್ರೆ ಇದರೊಳಗೆ ನೋಡಿರಿ ಜೀರಿಗೆನೂ ಹಾಕ್ಕೋಬೋದು. ಹಾಕ್ಕೊಂಬಿಟ್ಟು ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋದು. ಇದೆಲ್ಲ ಹಾಕೊಂಡ್ಮೇಲೆ ಇದೆಲ್ಲ ಮುಳುಗು ಅಷ್ಟೇ ಇವಾಗ ನೀರು ಹಾಕ್ಕೊಳ್ಳೋದು. ಸಾಕು, ಎಲ್ಲ ಮುಳುಗು ಅಷ್ಟಾಗೈತೆ. ಜಾಸ್ತಿ ಹಾಕಿಬಿಟ್ರೆ ಸುಮ್ಮನೆ ಉಪ್ಪು ಬಿಡುತ್ತೆ, ಆಮೇಲೆ ನೀರಾಗುತ್ತೆ ಅಂಥೇಳಿ ಇದೆಲ್ಲ ನಮ್ಮ ತರಕಾರಿ ಸೊಪ್ಪು ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ನುಣ್ಣಗೆ ಬೇಯಿಸ್ಕೊಳ್ಳೋಣ. ಅಂದರೆ ಪೂರ್ತಿ ಹಣ್ಣಾಗಿ ಬೇಯಬೇಕು. ಎಲ್ಲವು ಬೇಳೆಗೆ ಸೊಪ್ಪು ಎಲ್ಲ ಹಣ್ಣಾಗೋ ತನಕ ಬೇಯಬೇಕು. ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ. ಮೀಡಿಯಮಾಗಿ ಇಟ್ಕೊಂಡು ಒಂದು 3-4 ವಿಷಲ್ಲಾದರೂ ಹೊಡಿಬೇಕಿದು. ಅಂದಾಗ ಎಲ್ಲ ಚಲೋ ಹೊತ್ತಂಗೆ ಹಣ್ಣಾಗಿ ಕುದ್ದಿರ್ತೈತಿ. ಕುದ್ಮೇಲೆ ಬರ್ರಿ ಇವಾಗ ಅದ್ರ ಪಡೆಗೆ ಅದು ಕುಡಿಯೋಕೆ ಬಿಡೋಣ. ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಬೆಂದ್ಮೇಲೆ ನೋಡೋಣ. ನೋಡಿ, ಇವಾಗ ಬೆಂದಾವ ಎಲ್ಲ ಬೇಳೆ ಸೊಪ್ಪು ಎಲ್ಲ ಹಿಂಗೆ ಬೇಯಬೇಕು ನೋಡಿರಿ. ಇವಾಗ ಇದನ್ನು ಈ ಥರ ಇದಕ್ಕೇನಂತೀವಿ ನೀವು, ಬೇಳೆ ಸ್ಮ್ಯಾಶ್ ಮಾಡೋಕ್ಕಂತ ಬಳಸ್ತೀವಲ್ಲ ಅದು, ಇದರಿಂದ ಎಲ್ಲನೂ ಹಿಂಗೆ ಚಲೋ ಹೊತ್ತಂಗೆ ಮಿಕ್ಸ್ ಆಗೋ ಥರ ಹಿಂಗೆ ಮಾಡಬೇಕು. ಸಾರು ಎಂಥದಂದ್ರೆ ಇಂಥದ್ದು ನೋಡಿದೆ, ನಿಂದ ಬ್ಯಾಳಿ ಸಾರು ನೋಡ್ರಿ. ಇವಾಗ ಇದರಲ್ಲೇ ನಾನೆಲ್ಲನೂ ಹಿಂಗೆ ಚಲೋ ಹೊತ್ನಂಗೆ ಇದಕ್ಕೇನಂತೀರೋ ಗೊತ್ತಿಲ್ಲ, ನೀವು ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡ್ರಿ ಹೆಂಗೆ ತೋರಿಸ್ತೀನಿ ನೋಡಿರಿ. ಇಷ್ಟು ಗಟ್ಟಿಗೆ ಐತಿ. ನಿಮಗೆ ಬೇಕಂದ್ರೆ ಇವಾಗ ನೀರು ಹಾಕ್ಕೊಂಡು ತಿಳಿ ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಇಷ್ಟೇ ಸಾಕು ಅನ್ನಂಗಿದ್ರೆ ಇಷ್ಟ ತಿನ್ಬೋದು. ನಾ ಇಲ್ಲಿ ನೀರು ಹಾಕ್ತಾಯಿಲ್ಲ, ಇಷ್ಟೇ ಸಾಕು. ಇದನ್ನು ನೋಡ್ರಿ ಸ್ನೇಹಿತರೆ, ಒಂಚೂರು ಎಣ್ಣೆ ಹಾಕದಂಗೆ, ಒಗ್ಗರಣೆ ಹಾಕದಂಗೆ, ಏನನ್ನು ರುಬ್ಬದಂಗೆ ಮಾಡಿರೋ ಸಾಂಬಾರು. ನೋಡಿದ್ರಲ್ವ, ಚೆನ್ನಾಗಿ ಬಂದೈತಿ. ಹಿಂಗೆ ನಾ ಆವಾಗವಾಗ ಮಾಡಿರ್ತೀನಿ. ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ, ಚೆನ್ನಾಗೇ ಇರ್ತೈತಿ. ನಾವು ಎಣ್ಣೆ ತಿನ್ನಂಗಿಲ್ಲ, ಇಲ್ಲ ಅದು ಇದು ರುಬ್ಬಕ್ಕೂ ಟೈಮ್ ಇಲ್ಲ, ನಮಗೆ ಹುರ್ಕೊಳಕ್ಕೂ ಟೈಮ್ ಇಲ್ಲ, ಒಗ್ಗರಣೆಗೂ ಟೈಮ್ ಇಲ್ಲ ಅನ್ನೋರು ಇಮಿಡಿಯೇಟಾಗಿ ಒಂದು ಕುಕ್ಕರ್ಗಿದು ಸಾಂಬಾರು ರೆಡಿ ಮಾಡ್ಕೊಂಬಿಡ್ಬೋದು. ನೋಡಿರಿ, ಇದರಲ್ಲಿ ನಾವು ಟೊಮೆಟೊ ಹಾಕ್ತೀವಲ್ವ, ಟೊಮೆಟೊ ಜಾಸ್ತಿ ಹಾಕಿರಂದ್ರೆ ಅದರದ್ದೇ ಎಣ್ಣೆ ಅಂಶ ಬಿಡ್ತೈತಿ. ನೀವು ನೋಡ್ಬೋದು ನೋಡ್ರಿ, ಅದರದ್ದೇ ಎಣ್ಣೆ ಅಂಶ ಬಿಟ್ಟಿರ್ತೈತಿ. ಟೊಮೆಟೊ, ಈ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಮಸಾಲೆ ಐಟಮ್ ನಾವು ಅದ್ರಾಗೆ ಹಾಕಿರೋದ್ರಿಂದ ಇದೇ ಐಟಮಿಂದನೇ ಅದರೊಳಗೆ ಎಣ್ಣೆ ಅಂಶ ಬಿಟ್ಟಂಗಾಗಿರ್ತೈತಿ. ಈಗ ಹಾಗಾಗಿ ಎಣ್ಣೆ ಹಾಕ್ದಂಗೆ ಮಾಡಿರೋ ಈ ಸಾಂಬಾರು ರೆಸಿಪಿ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನೀವೊಂದು ಸತಿ ಹಿಂಗೆ ವಿದೌಟ್ ಒಗ್ಗರಣೆ ಯಾವುದೇ ರೀತಿಯಾಗಿ ರುಬ್ಬದೆ
ಮಸಾಲೆ ರುಬ್ಬದೆ ಮಾಡಿರೋಂಥ ಈ ಸಾಂಬಾರನ್ನು ನೀವು ಒಂದು ಸತಿ ಟ್ರೈ ಮಾಡಿ ಮನೆಯೊಳಗೆ ಮಾಡಿ ತಿಂದು ನೋಡಿದ ಮೇಲೆ ಟೇಸ್ಟ್ ಹೇಳ್ರಿ ಅದರದ್ದು. ಮಾಮೂಲಿ ಒಗ್ಗರಣೆ ಸಾಂಬಾರುಗಳು ತಿಂದಿರ್ತೀವಿ, ಬಟ್ ಒಗ್ಗರಣೆ ಹಾಕ್ದಂಗೆ ಮಾಡಿರೋ ಸಾಂಬಾರು ನಾನು ಹಿಂಗೆ ಅವಾಗವಾಗ ಮಾಡ್ತಿರ್ತೀನಿ. ಹಾಗಾಗಿ ನೀವೊಂದು ಸತಿ ಮಾಡಿ ತಿಂದು ಟೇಸ್ಟ್ ಹೇಳ್ರಿ, ಮರೀದೆ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು.